ಪೂಜೆಗೆಲ್ಲರೂ ಬಂದುಬಿಡಿ. Hi guys, welcome back to Triveni Pooja YouTube channel. I hope ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಮೊದಲನೇ ವರ್ಷದ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಆಲ್ಮೋಸ್ಟ್ 1 year ಆಯಿತು ನಮ್ಮದು ಗೃಹ ಪ್ರವೇಶ ಆಗಿ. ಸೊ ಹಾಗಾಗಿ ಇವತ್ತು ಮೊದಲನೇ ವರ್ಷದ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಸೊ ಹಾಗಾಗಿ ಅದು ಒಂದು ವ್ಲಾಗ್ ಮಾಡೋಣ, ನಿಮಗೂ ಕೂಡ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಈಗ ಮೊದಲನೇದಾಗಿ ಗಣಪತಿ ಹೋಮ ಇರುತ್ತೆ. ಸೊ ಇನ್ನು ಭಟ್ರೆಲ್ಲ ಬಂದಮೇಲೆ ಗಣಪತಿ ಹೋಮ ಇರುತ್ತೆ. ಸೊ ಅದು ಕೂಡ ನಾನು ನಿಮ್ಮ ಮುಂದೆ ಹೇಳ್ತೀನಿ ಯಾವ ಥರ ಇದೆ ಅಂತ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಆ್ಯಂಡ್ ಇದು ಈಗ ನೀವು ನೋಡ್ಬೋದು, ಸೊ ಕುಂಕುಮ, ಅರಿಶಿನ ಎಲ್ಲ ಬಂದವರಿಗೆ ಕೊಡೋಕ್ಕೆ. ಸೊ ಹೂ ಕೂಡ ಹಾಕಬೇಕೀಗ. ಸೊ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ಎಂತ ತನಕ ನೋಡಿ. ಸೊ ಈಗ ಇಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂ ಹಾಕಿಡೋದು. ಇದು ನಮ್ಮ ಗೃಹ ಪ್ರವೇಶಕ್ಕೆ ಸಿಕ್ಕಂತಹ ಬಹುಮಾನ. ನಮ್ಮಪ್ಪ ಇನ್ನೂ ರೆಡಿ ಆಗಿಲ್ಲ. ಆಯ್ತಪ್ಪಿದಿ ನಮ್ಮ ಎಲ್ಲರೂ ಗಣಪತಿ ಹೋಮ ಸತ್ಯನಾರಾಯಣ ಪೂಜೆ. ಹಾಂ ಮಾತೇರಲ್ಲ ಬಲೆಯಾನಿ ಇಲ್ಲಡಿ ಪೂಜೆಗೆಲ್ಲರೂ ಬಂದುಬಿಡಿ. ಆಗ್ಲು ತೂನಾಗ ಈ ವಿಡಿಯೋ ನಮ್ಮ ಪೂಜೆ ಮುಗಿತಿಪ್ಪುಂಡಪ್ಪ. ನಮ್ಮಲ್ಲಿ ಕೊಡ್ತೀವಿ ಈಗ. ಹೌದಾ ಎಮ್ಮೆ? ಸೊ ಇದು ನಾವು ತೋರಣ ಎಲ್ಲ ಕಟ್ತೀವಿ ಏನೇ ಹಬ್ಬ ಆಗಲಿ. ಸೊ ಹಾಗಾಗಿ 2 ತೋರಣ, ಆಮೇಲೆ ಮಾವಿನಕಾಯಿ ಎಲೆ ಇದು ತೋರಣ ಎಲ್ಲ ಹಾಕಿದ್ದಾರೆ, ಬಾಳೆ ದಿಂಡಲ್ಲೆಲ್ಲ ಈ ಥರ ಇದೆ. ಇಲ್ಲಿ ಬಂದ್ಬಿಟ್ಟು ಸತ್ಯನಾರಾಯಣ ಪೂಜೆ ಆಗುತ್ತೆ. ಸೊ ಈ ಒಂದು ಪ್ಲೇಸಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿ ಗಣಪತಿ ಹೋಮ, ಈಗ ಬೆಳಿಗ್ಗೆದು ಗಣಪತಿ ಹೋಮ ಇಲ್ಲಿ ಆಗುತ್ತೆ. ಇದು ಗರಿಕೆ ಹುಲ್ಲು. ಎಂತಕ್ಕೆ ಇದು? ಇದು ಗಣಪತಿ ಹೋಮಕ್ಕೆ ವಿಶೇಷ. ಮೋಗ್ಸಿತ್ತು ರಜೆ ಮರೆಗಾಲ ದೂರ ಅಂಕ್ಲಿ ಖುಷಿ ಆಯ್ತು. ಅಪ್ಪ ಇದ್ದೀರ ಕಮ್ಮಿ ಅಪ್ಪ ಇದ್ದಿಂದಾಗಿ ಅಪ್ಪನ ಕ್ಯಾರ ಇಲ್ಲ. ಒಂದು ಪೆಟ್ಟು ಸಿಕ್ಕಿ ಮತ್ತೆ ಹಾಗೇನೆ ಕಾಣಿಸ್ಕೊಳ್ಳೋದು. ಅಮ್ಮ ಪೆಟ್ಟುಕೊಂಡು ಅಪ್ಪ ಪಪ್ಪ ನಿಂತು ನೋಡಿ ಪೆಟ್ಟು ಕೊಡ್ತಾರೆ ಅಮ್ಮ. ಇಲ್ಲ
ವ್ಯಾಖ್ಯಾನಕ್ಕೆ ಕೊಟ್ಟ ಕಾಪಾಡಿಕೊಂಡಂತಹ ಕೀರ್ತಿ ವಿಘ್ನೇಶ್ವರನ ಪಾದಾರವಿಂದ ನಮೋ ದೇವಿ ಮಹಾದೇವಿ ಶಿವಾಯಿ ಗದನ್ನ ಪ್ರಗತಿ ರುದ್ರಾಯಿ ದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಜಾನಿತಾ ನಿಜ ಪಾಪಾನಿ ಜನ್ಮಾಂತರಕೃತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣ ಪದೇ ಪದೇ पापोऽनुपापं पापात्मा पापसम्भवान् त्राहि मां कृपया देव शरणागतवत्सवान् अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष गणेश्वरोऽन्तमे सुरक्षमे ज्ञोपतते नमश्च चित्ते न्यूनं तस्मै भवते तिरक्तं तस्मै ते नमः अग्नये नमः पुष्टि श्रद्धां मेधां विषप्रज्ञां विद्यां ಇಂಕ ಚೂರು ಯಾರು ಇಡ್ಲಿ ಸಾಂಬಾರು ಕೊಡದಿಡ್ರಿ ಪಟಕೊಂದು ಬಟ್ರು ಆಗಿದ್ದ ಗಣಪತಿ ಹೋಮ ಎಲ್ಲ ಆದಮೇಲೆ ನಾಷ್ಟಕ್ಕೆ ನಾವು ಮಾಡಿಸಿರೋದೇನೆಂದರೆ ಇಡ್ಲಿ ಮತ್ತು ವಡ. ಇಡ್ಲಿ ವಡ ಅಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದಕ್ಕೆ ಸಾಂಬಾರ್ ಆಮೇಲೆ ಚಟ್ನಿ ಕೊಟ್ಟಿದ್ದರು. ಚಟ್ನಿ ಕೊಟ್ಟಿದ್ರು ಅಂದರೆ ನಾವು ಬೇರೆ ಕಡೆಯಿಂದ ಮಾಡಿಸಿರೋದು, ನಾವು ಮನೇಲಿ ಮಾಡಿದಲ್ಲ, ಭಟ್ರ ಕೈಯಲ್ಲಿ ಹೇಳಿ ಮಾಡಿಸಿರೋದು. ಹಾಗಾಗಿ ತುಂಬ ಹಸುವಾಗಿತ್ತು. ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ. ಒಂದು ಒಳ್ಳೆ ಬ್ಯಾಟಿಂಗ್ ಅಂತೂ ನಾನಂತೂ ಮಾಡಿದೆ. ಇದು ನಮ್ಮ ಫ್ಯಾಮಿಲಿ ಮಾತ್ರ ಇದ್ದಿದ್ದು ಈ ಫಂಕ್ಷನಲ್ಲಿ. ಹಾಗಾಗಿ ನಾವು ಇವನ್ನ ಕಟ್ಟಿ ಹಾಕ್ಬೇಕು ಅಂತಿದ್ದೀವಿ. ಸೈಲೆಂಟ್ ಇತ್ತೇವರ ಪೂರ ಪರಿಚಯ ಆನೇಟ ಪೂರ ಹಂಚಿ ನಿಂದು ಫ್ರೆಂಡ್ ಹೆಸರೇನಾ? ನಿಂದು ಫ್ರೆಂಡ್ ಹೆಸರು ಈಚೆ ಬಾ. ಸೂನಿಯಾ ನಾಯಿ ಸೂನಿಯಾ. ನಿಮ್ಮ ಟೀಚರ್ ಹೆಸರೇನೇನು? ಟೀಚರ್ ಹೆಸರು ಅಲ್ಲಿ ಬರಲ್ಲ. ನೀ ಈ ಸೈಡ್ ಇಂದ ಬಂದು ಹಾಯ್ ಮಾಡಿದ್ರೆ ಮಾತ್ರ ಬರೋದು. ಈಚೆ ಬಾ, ಈಚೆ ತಿರ್ಗಿ ಹಾಯ್ ಹೇಳು. ಈ ಸೈಡ್ ಬರ. ಇಲ್ಲಿ ಬಂದು ಹೇಳು. ಬಾಯಿ
ಇದೆಲ್ಲ ಡಾಕ್ಟರ್ ತಗೋಣ. ಸರಿ, ಮಗ್ಗಿ ಎಷ್ಟು ಕಲ್ತಿದ್ದೀವಿ? ದೇವ್ರಿದು ದೇವ್ರುಗಳು ಸ್ವಾಮಿಗಳು. ದೇವ್ರ ಜೊತೆ ಏನು ಕೇಳ್ಕೊಂತೀಯ ನೀನು? ఆయన ఆండు ಒಂಜಿ ರೌಂಡ್ ಪೂರ್ತಿ ಆಯ್ರೆ ಉಳ್ಳಿ ಅವಳು ಫಲಗಳು ನಾಶ ಮಾಡ್ತೀನಿ ಮೇಡಮ್, ನಾಶ ಮಾಡಿ ಬರ್ತೀನಿ. ಆಗ ಇದನ್ನ ಕರ್ಕೊಯ್ತೀನಿ ನಾನು. ಬಾರಿ ಕೀಟ್ಲೇನು ಮಾಡ್ತಾ ಇದ್ದಾನೆ. ಬಾರಿ ಗಲಾಟೆ ಮೇಡಮ್. ಹೌದಾ? ಮಗರ್ತ್ ಮಾಡ್ಪೆ ಇದು ದಾಯ್ತ ಮಾರಯ್ಯ. ಗೈಸ್, ಗಣಪತಿ ಹೋಮ ಎಲ್ಲ ಆದಮೇಲೆ ನಾವು ಸತ್ಯನಾರಾಯಣ ಪೂಜೆಯ ತಯಾರಿನ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಸತ್ಯನಾರಾಯಣ ಪೂಜೆ ಬಂದುಬಿಟ್ಟು ಗಣಪತಿ ಹೋಮ ಆದಮೇಲೆ ಮಾಡುವಂತಹ ಒಂದು ಪೂಜೆ. ಇದೊಂದು 10 ಗಂಟೆ ಈ ಥರ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ನಮ್ಮ ಭಟ್ರು ಕನ್ನಡಕ ಮರೆತು ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಅವರಿಗೆ ಬುಕ್ಕಲ್ಲಿರೋದು ಓದಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನನ್ನ ಓದಲಿಕ್ಕೆ ಹೇಳಿದ್ರು. ನನಗೆ ಗೊತ್ತಿರೋಷ್ಟು ಓದಿದ್ದೀನಿ, ಯಾಕಂದರೆ ಕನ್ನಡ ಅಲ್ಪ ಸ್ವಲ್ಪ ಮರ್ತೋಗಿದೆ. ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಓದಿದ್ದೀನಿ. ಸ್ವಲ್ಪ ಹಳೆಗನ್ನಡ ಎಲ್ಲ ಇದ್ದಿರೋದ್ರಿಂದ ಓದಿದ್ದೀನಿ ಒಂದು ರೇಂಜಲ್ಲಿ. ನಿಮಗೆ ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು. ಅಕಸ್ಮಾತ್ ಕನ್ನಡ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಎಂಡ್ ತನಕ ನೋಡಿ ಗಾಯ್ಸ್. ನಾನು ಏನೇನು ಮಾಡಿದ್ದೀನಿ ಎಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. तत्त्वायामि शन्नश्रेको वरुणदृष्टवो वरुणावाग्निविनिभुगा तत्त्वायामि ब्रह्मणां तेजमानो हविर्भिः अहेळमानो वरुणे भूद्रशब्दमायुक्तमोषि यस्मिन् सदृशे वरुणं ताण्डं सपरिवारं थायुधं दशक्यम् आवाहयामि भूवरुणम् आवाहयामि भारताय देमसुक्षरन्ति सिन्धवामध्वेर्न सन्तोषधि मधुनष्टमतोषो मधुमत्वार्थी मरजा मधुद्यवनं पिता मधु मानो वनस्पतिर्मधु मानस्पसूर्याः माद्वेद्गावो सत्येश्वराय नमः ओम सत्यरमणे नमः ओम सत्यरविन्द्राय नमः ओम सत्यमंगलाय नमः ओम सत्यगर्भाय लक्ष्मी सहितनारायण स्वामी पूर्वज्योति मंगल निराजनं दर्शयामि ओम ये जातश्रियाय
ಸಂಚಾರ ಮಾಡುತ್ತಾ ಮತ್ತೆ ಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಅಜ್ಞಾನಿಗಳಾದ ಮಾನವರು ತಾವು ಮಾಡಿದ ದುಷ್ಕರ್ಮಗಳಿಂದಾಗಿ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಾ ಕೊಳಲಾಡುತ್ತಿದ್ದಾರೆ. ಅವರ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಯಾವುದಾದರೂ ಸುಲಭವಾದ ಉಪಾಯವಿದೆಯೇ ಎಂದು ತಿಳಿಯುವುದಕ್ಕಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ದಯೆ ತೋರಿ ನೀನು ಅದನ್ನು ನನಗೆ ತಿಳಿಸಬೇಕು ಎಂದು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡರು. ಲೋಕ 1ನೇ ಅಧ್ಯಾಯವು ಮುಗಿಯಿತು. ಸತ್ಯನಾರಾಯಣ ಸ್ವಾಮಿ ಮಹಾಗಂಧಂ ಸಮರ್ಪಯಾಮಿ ಸಮರ್ಪಯಾಮಿ ವಿಕಾರ್ತೆ ಸದಾಂ ಸಮರ್ಪಯಾಮಿ ವಿಕಾರ್ತೆ ನಕ್ಷದಾಂ ಸಮರ್ಪಯಾಮಿ ನಿವೇದ್ಯಾತೆ ಭಾಂ ಭವಾನಿಯಾಯ ಶ್ರೀಯಂಭಯೋ ದದಾತಿ ಪ್ರಿಯಂಬರಾನಾಂ ಸಮಾಯಂ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಸತ್ಯನಾರಾಯಣ ಕಥೆಯನ್ನು ಕೇಳಬೇಕು. ಆಮೇಲೆ ಬಂಧುಗಳೊಂದಿಗೆ ಬ್ರಾಹ್ಮಣರಿಗೆ ಭೂರಿ ಭೋಜನವನ್ನಿಟ್ಟು ಸತ್ಕರಿಸಬೇಕು. ಬಳಿಕ ಆಮೇಲೆ ಸತ್ಯನಾರಾಯಣ ದೇವರನ್ನು ಧ್ಯಾನಿಸುತ್ತಾ ತನ್ನ ಮನೆಗೆ ಹೋಗಬೇಕು. ಹೀಗೆ ಮಾಡಿದರೆ ಮನುಷ್ಯರಿಗೆ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು. ಇಲ್ಲಿ ನಮ್ಮ ಆನಂದ್ ಅಂಕಲ್ಗೆ ಅವ್ರದ್ದು ಮಗಂದು ಮದುವೆದು ವಿಡಿಯೋ ನೋಡಬೇಕು ಅಂತ ತುಂಬ ಕೇಳ್ಕೊತಾ ಇದ್ರು. ಸೊ ಹಾಗಾಗಿ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ದೆಲ್ಲ ಅವ್ರಿಗೆ ಟಿ ವಿಗೆ ಕನೆಕ್ಟ್ ಮಾಡಿ ಅವ್ರ ಮದುವೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ಮದುವೆ ವಿಡಿಯೋನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಇನ್ನು ಮಧ್ಯಾಹ್ನದ ಲಂಚ್ಗೆ ನಾವು ಪಾಯಸ ಮಾಡಿದ್ವಿ, ಆಮೇಲೆ 2 ಥರ ಸಾಂಬಾರು ಮಾಡಿದ್ವಿ, ಪಲಾವ್ ಮಾಡಿದ್ವಿ, 2 ಥರ ಪಲ್ಯ ಮಾಡಿದ್ವಿ, ಆಮೇಲೆ ಹಪ್ಪಳ, ಆಮೇಲೆ ಇದು ಬಜ್ಜಿ ಬೋಂಡ ಈ ಥರದ್ದೆಲ್ಲ ಮಾಡಿದ್ವಿ. ಸೊ ಆಫ್ಟರ್ನೂನ್ ಲಂಚಿಗೆ ಸ್ವಲ್ಪ ವೆಜ್ಜಲ್ಲಿ ತುಂಬ ವೆರೈಟೀಸ್ ಕೂಡ ನಾವು ಮಾಡಿಸಿದ್ವಿ.
ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಸತ್ಯನಾರಾಯಣ ಪೂಜೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್.